ಯವೋ ಮುಖಕ್ ಮಂಗಳಾರತಿ ಅಂದ್ರೆ ಇದೇನಾ? ಅಲ್ಲ ಕಣಪ್ಪ, ಇದು. ಯವೋ ಮಾಡದ್ ಮಾಡ್ತೀಯಾ? ಈ TSಗೂ ಸೇರ್ಸ್ ಮಾಡ್ಬಿಡು. ಈ ತಿಪ್ಪೆ ವಾಸನೆ ಎಲ್ಲ ಉರ್ಲಿಸಿವ್ನೇ ಸಾಕಪ್ಪ. ನಂಗೆ ಅಯ್ಯ ನಾನಲ್ಲ. ಓಹ್ ಪರ್ಕೆ ಸೇವೆ. ಮುಂಡರ್ ಕಣ್ಣು, ರಂಡರ್ ಕಣ್ಣು, ಮಕ್ಳ ಕಣ್ಣು, ಮುರಿ ಕಣ್ಣು, ಬೊಸ್ರಿ ಕಣ್ಣು, ಬಾಣ್ತಿ ಕಣ್ಣು, ಆಳ್ ಮುಂಡರ್ ಕಣ್ಣು. ಇದೆಲ್ಲ ಓಲ್ಡ್ ವಿಲೇಜ್ ಸ್ಟೈಲು. ಸಿಟಿ ಸ್ಟೈಲ್ ಅಲ್ಲಿ ಹುಡುಗಿರ ಕಣ್ಣು, ಪಿಗರ್ಗಳ ಕಣ್ಣು, ಆಂಟಿದಿರ ಕಣ್ಣು ಅಂತ ದೃಷ್ಟಿ ತೆಗೆ. ಮುಚ್ಕಂಡ್ ನಿಂತ್ಕೊಳ್ಳ, ಬಾಯ್ ಪಡ್ಕ. ನೋಡ್ದೇನ ಪುಟ್ಸ್ವಾಮಿ, ಎಷ್ಟೊಂದ್ ಜನದ ಕಣ್ ಬಿದ್ಬಿಡದೆ. ವಾವ್, ನಿನ್ಗೆ ಎಷ್ಟೆಲ್ಲ ಹೇಳೋದು ಪುಟ್ಸ್ವಾಮಿ ಅಂತ ಕರಿಬೇಡ ಅಂತ. ಆಮೇಲೆ ಜನ ರಾಮಸ್ವಾಮಿ, ಮುನ್ಸ್ವಾಮಿ, ಕುಪ್ಸ್ವಾಮಿ ಅಂತ ರೇಟ್ ಶುರು ಮಾಡ್ಬಿಡ್ತಾರೆ. ಆಯ್ತು ತಿಪ್ಪೇಸ್ವಾಮಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅನ್ನೋದನ್ನ ಕಿತ್ತಾಕಿ TS ಅಂತ ಸ್ಟೈಲ್ ಆಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಂಗ ಕರಿಬೇಕು. ಆಯ್ತು ಕಣೋ ತಿಪ್ಪೆ. TS ಅದೇ ನೋಡು, ನನ್ನ ಮಗನ್ನ ಪ್ರಪಂಚದಾಗ ಇರೋರೆಲ್ಲ ಆನಂದವಾಗಿ ಆನಂದ ಅಂತ ಕರೀಲಿ, ಆದ್ರೆ ನನಗ್ ಮಾತ್ರ ಅವನ್ ನನ್ ಪುಟ್ಸ್ವಾಮಿನೇ ಕಣಪ್ಪ. ಹಲೋ ಮಿಸ್ಟರ್ TS ಯಾರ್? TS ಅಂದ್ರೆ ತಿಪ್ಪೇಸ್ವಾಮಿ ತಾನೆ? TS ಅಂದ್ರೆ ಟಾಪ್ ಸ್ಟಾರ್ ಅಂತ. ನೀವ್ ಯಾರ್ರಿ? ಫ್ಯಾನ್. ಯಾವ ಫ್ಯಾನು? ರ್ಯಾಲಿನ, ಬಜಾಜ, ಕ್ರಾಂಪ್ಟನ್ನ, ಇಲ್ಲ ಸೈತಾನ್ ಫ್ಯಾನಾ? ಅಯ್ಯೋ ಯಾವ್ದೋ ಒಂದ್ ಇಟ್ಕೊಳ್ರಿ. ಬೇಗ ಆನಂದ್ ಅವ್ರ ಹತ್ರ ಫೋನ್ ಕೊಡಿ, ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಲವ್ ಮ್ಯಾಟರ್ ಮಾತಾಡ್ಬೇಕು. ಬೇಗ ಫೋನ್ ಕೊಡ್ರಿ. ಅಲೋ ಶಟ್ ಅಪ್. ಆನಂದ್ಗೆ ಇಂತ ಸೈತಾನ್ ಫ್ಯಾನ್ಸ್ ಎಲ್ಲ ಇಷ್ಟ ಇಲ್ಲ. ಯು ಪ್ಲೀಸ್ ಟ್ರೈ ಸಮ್ವನ್. ಕೀಪ್ ದಿ ಫೋನ್. ಹಲೋ. ನಾನ್ಸೆನ್ಸ್. ದೇಶದಲ್ಲಿರೋ ಹುಡುಗಿರೆಲ್ಲ ತುಂಬಾ ಕೆಟ್ಟೋಗ್ಬಿಟ್ಟವ್ರೆ. ಅಪ್ಪ ಅಮ್ಮದಿರು ಕಾಲಕ್ಕೆ ಸರಿಯಾಗಿ ಮದುವೆ ಮಾಡಿದ್ರೆ ಹಿಂಗೆಲ್ಲ ಆಗ್ತಿತ್ತ? ಊರ್ ಸುತ್ತಿ ಹುಡುಗರು ಹುಡುಕಕ್ ಶುರು ಮಾಡ್ಬಿಟ್ಟವ್ರೆ. ಯಾಕಪ್ಪ ಗೊಣಗ್ತಾ ಇದ್ಯಾ? ಇನ್ನೇನ್ ಮತ್ತೆ? ಯಾರ್ ಫೋನು? ಯಾವ್ದು ಹಸುದಾ? ಯಾವ್ದೋ ಹುಡುಗಿದು ಫ್ಯಾನ್ ಅಂತೆ. ಡ್ಯಾಮ್ ಇಲ್ದಿರೋ ನದಿ ತರ ಯಾರಾಬಾರಿ ನುಗ್ತಾ ಇದ್ಲು, ಅದಕ್ಕೆ ಕಟ್ ಮಾಡ್ಬಿಟ್ಟೆ. ಏಯ್, ನೀನ್ ಯಾಕಪ್ಪ ಫ್ಯಾನ್ಗಳ ಹತ್ರ ಅಷ್ಟೊಂದು ರಫ್ ಆಗಿ ಮಾತಾಡ್ತೀಯಾ? ಅವ್ರು ಎಲ್ಲಿವರೆಗೂ ನಮ್ ಹಾಡ್ನ ಕೇಳ್ತಾ ಇರ್ತಾರೋ ನಾವ್ ಅಲ್ಲಿವರೆಗೂ ಸಿಂಗರ್ ಆಗಿರ್ತೀವಿ. ಅವ್ರಗಳನ್ನೇ ನಾವ್ ಕಳ್ಕೊಂಡ್ರೆ ನಮ್ ಕಲೆಗೆ ಬೆಲೆಯಲ್ಲಿ ಇರ್ತೇಳು. ಅಣ್ಣ, ಇದು ಹಾಡು ಮ್ಯಾಟ್ರ್ ಅಲ್ಲಣ್ಣ. ಬಿಳಿ ಹಾಳೆ ಮೇಲಿರೋ ಕಪ್ಪು ಚುಕ್ಕೆ ತರ ಬಹಳ ಹುಷಾರಾಗಿರ್ಬೇಕು. ನನಗಂತೂ ಈ ಫ್ಯಾನ್ಗಳು ಕಾಟ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದ್ ಲೆಟ್ರು, ಒಂದು ಗಿಫ್ಟ್. ಲೆಟರ್ ಅಲ್ಲಿ ಏನ್ ಬರ್ದವಳು ಗೊತ್ತಾ? ಏನು? I-U ಅಂತೆ. I-U ಅಂದ್ರೆ? ಅಯ್ಯೋ, ಯಾವ ನನ್ ಮಗನಿಗೆ ಗೊತ್ತು ಗುರುವೆ? ಇಲ್ಲಿ ನೋಡಿ, ಇಲ್ಲಿ ಐ ಅಂದ್ರೆ ನಾನು, ಯು ಅಂದ್ರೆ ನೀನು, ಡ್ಯಾಶ್ ಅಂದ್ರೆ ಏನು? ನಿಮ್ ಕೈಯಲ್ಲಿ ತಾಕತ್ತಿದ್ರೆ ಕಂಡಿಡೀರಿ ಅಂತ ಕೊಟ್ಟವಳೆ. ಅಲ್ಲ, ಇವಳು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟವಳೆ? ಇಂತ ಈಡಿಯಟ್ ಇರೆಸ್ಪಾನ್ಸಿಬಲ್ ಕ್ವಶನ್ಗೆಲ್ಲ ಆನ್ಸರ್ ಮಾಡೋ ಫೂಲ್ಸ್ ಅನ್ಕೊಂಡ್ಬಿಟ್ಟವಳ. ಆದ್ರೂ ಗಿಫ್ಟ್ ತುಂಬಾ ಚೆನ್ನಾಗಿದೆ. ಅವಳ ಹೆಸರೇನಂತೆ? ಅಯ್ಯೋ, ಅದನ್ನ ಬರ್ದಿದ್ರೆ ತಾನಪ್ಪ. I-U ಅಂತ ಬರ್ದು ಮುಗಿಸ್ಬಿಟ್ಟವಳೆ. ಇದ್ಯಾವ್ದೋ ಲೂಸ್ ಕೇಸು. ಬರ್ದಿರೋ 20 ಲೆಟರ್ ಅಲ್ಲೂ I-U ಅಂದ್ರೆ ಗೊತ್ತಾಯ್ತಾ ಅಂತ ಬರ್ದು ಕಳ್ಸ್ಬಿಟ್ಟವಳೆ. ಅಯ್ಯ, ಏನೋ ಅದು ಡ್ಯಾಸು ಗೀಸು ಅಂದ್ಕೊಂಡು ಯಾರಿಗೆ ಡ್ಯಾಸ್ ಹೊಡೆದ್ರಿ? ಎಷ್ಟ್ ಗೀತ ಹೇಳಿವ್ನಿ, ನಿಂಗ್ ಗಾಡಿ ಓಡಿಸ್ಬೇಡ, ಒಬ್ಬ ಡ್ರೈವರ್ ಮಾಡಕ ಅಂತ. ಕಾರ್ ಡ್ಯಾಶ್ ಅಲ್ಲ ಕಣವ, I-U. ಡ್ಯಾಸು. ಅವನೇನೋ ತಲೆ ಕೆಟ್ ಮಾತಾಡ್ತಾ ಇದ್ದಾನಂತ ನೀನ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಯಾರೋ ಅಭಿಮಾನಿ ಪತ್ರದಲ್ಲಿ ಬರ್ದಿದ್ದನ್ನ ಹೇಳ್ತಾ ಇದ್ದಾನೆ. ನಡಿ, ಇಬ್ಬರಿಗೂ ತಿಂಡಿ ಹಾಕು. ಇಬ್ರಿಗೂ ತಿಂಡಿ? ಅದಾಗ್ಲಿ ತಿಂದದೆ, ಇನ್ನೊಂದ್ಸಲ ಏನ್ ಗೊದ್ಕೋದು? ಅಲ್ಲ, ಇದೇನಂದ್ರೆ ಇವತ್ತಿನ ಕಾರ್ಯಕ್ರಮ ಏನು? ಪಕ್ಕದ ಮನೆ ಗೋಡೆ ಆಡ್ಬೇಕು. ಅಯ್ಯೋ, ಈ ಟಿವಿ ಹೋಗ್ಬೇಕಪ್ಪ. ಬೇಗ ನಡಿ. I-U ಅಂದ್ಕೊಂಡು ಈ ಲೆವೆಲ್ಗೆ ನಿನ್ನ ತಲೆ ಕೆಡಿಸಿ ಇಟ್ಬಿಟ್ಟವಳಲ್ಲ ಆ ಹುಡುಗಿ. ಅಬ್ಬಾ. ಅಲ್ಲ ಗುರು, ಆ ಹುಡುಗಿ ಎಲ್ಲವಳು, ಹೆಂಗವಳು, ಯಾರ ತರ ಅವಳು? ಕರ್ಗವಳು, ಬೆಳ್ಳಗವಳು, ಕುರೂಪಿನೋ, ಕುಳ್ಳಿನೋ, ಕಳ್ಳಿನೋ? ಮುಖ ನೋಡ್ದೇನೆ ಈ ಲೆವೆಲ್ಗೆ ಡ್ಯಾಶ್ ಹೊಡೆದವಳಲ್ಲ. ಇನ್ನೇನಾದ್ರೂ ಮುಖ ನೋಡ್ಬಿಟ್ಟಿದ್ರೆ ಕುರಿಗಳು ಸಾರ್, ಕುರಿಗಳು. ಏಯ್, ಸ್ವಲ್ಪ ಮೆತ್ತ ಮಾತಾಡೋ. ಅವೇನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಯಾರು ಹೇಳಿದ್ದಾರೆ? ನಿಮ್ಮಂತವ್ರಿಗೆ ಹೇಳಿದ್ದಾರೆ. ಏನ್ ಮಾಡ್ತೀಯಾ? ದಿಲ್ ತೋ ಪಾಗಲೆ ಹೈ, ಇಸ್ಲಿಯೇ ಕುಚ್ ಕುಚ್ ಹೋ ಜಾತಾ ಹೈ. ಪ್ಯಾರ್ ಇಷ್ಕ್ ಮೊಹಬ್ಬತ್ ಆಗೋಯ್ತು ಅಂದ್ರೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ನೀನ್ ಬೇಗ ಹೋಗಿ ಆ ಹುಡುಗಿನ ನೋಡು. ಪ್ರೇಮಿ ನಂಬರ್ 1 ಅಂದ್ರೆ ಪ್ರೇತ್ಸೆ. ಕೋತಿಗಳು ಸಾರ್, ಕೋತಿಗಳು ಅಂದ್ರೆ ಬಿ ಅಲೋನ್ ಟು ಬಿ ಹ್ಯಾಪಿ ಅಲೋನ್. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾನು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇ ನಾವು ರಮ್ಮನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಸುಮ್ನೆ ತಲೆ ತಿನ್ಬೇಡ, ಹೋಗ ಆಚೆಗೆ. ಈ ಆಟಕ್ಕೆ ನಾನಿಲ್ಲಪ್ಪ. ಲೇ ಎಲ್ಲಲ್ಲ, ಅವ್ನ್ ಬರ್ಲೇ ಇಲ್ವಲ್ಲೋ?
ಬರ್ತಾನಿರವ. ನಿನ್ ಒಳ್ಳೇದಾಗ್ಲಿ ಕಣವ್ವ. ಬೀಳ್ತಾ ಇದ್ದಿದ್ ನನ್ನನ್ನ ಕಾಪಾಡ್ದಿಯಲ್ಲ. ಅಯ್ಯೋ ಅದ್ರಲ್ಲೇನಮ್ಮ, ಸತ್ಯ ನಿಮ್ಗೇನು ಆಗ್ಲಿಲ್ವಲ್ಲ? ಏನ್ ಮಾಡೋದವ್ವ, ವಯಸ್ಸಾಗೋಯ್ತು, ಶಕ್ತಿ ಕಡಿಮೆ ಕಂತಾಯಿ. ನೀವ್ಯಾಕಮ್ಮ ಅಲ್ಲಿಗೆ ಹೋದ್ರಿ? ಹೇಳಿದಿದ್ರೆ ನಾನೇ ಸೈನ್ ಹಾಕಿಸ್ಕೊಂಡ್ ಬಂದ್ ಕೊಡ್ತಿದ್ನಲ್ಲ. ನನ್ನ ಮಗನ ಹತ್ರನೇ ನಾನ್ ಸೋಯಿನ್ ಕೇಳೋದ. ಏನು, ನೀವ್ ಆನಂದವ್ರ ತಾಯಿನ? ಅಯ್ಯೋ ನಾವ್ ಎಷ್ಟು ಲಕ್ಕಿನಮ್ಮ. ಇಂಥ ಕಲಾವಿದನ್ ತಾಯಿನ ನಾನ್ ಮಾತಾಡ್ಸಿದ್ನಲ್ಲ. ಅಮ್ಮ ನಂಗೆ ಆಶೀರ್ವಾದ ಮಾಡಿ. ಇರ್ಲಿ ಇರ್ಲಿ, ನಿನ್ಗೊಳ್ಳೇದಾಗ್ಲಿ ತಾಯಿ. ನಿನ್ನ ಹೆಸರೇನವ್ವ? ಗೀತಾ ಅಂತಮ್ಮ. ಇಡೀ ಕರ್ನಾಟಕನೇ ತಲೆ ತೂಗೋ ಹಾಗೆ ಹಾಡ್ತಾರಲ್ಲ ಆನಂದ್, ಅವರೆಲ್ಲಮ್ಮ ಗ್ರೇಟ್. ಅವ್ರಿಗೆ ಜನ್ಮ ಕೊಟ್ಟು ಲಾಲಿ ಹಾಡಿ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸಿದಿರಲ್ಲ, ನೀವು ಗ್ರೇಟ್. ಬಾರಪ್ಪ ಬಾಗು ನೀನು. ಬರ್ತಾಳೆ, ಬಂದೇ ಬರ್ತಾಳೆ. ಎಲ್ಲ ಕಡೆಗೆ ನೋಡ್ತಾ ಇರು. ಬಂದ್ಲು ಡ್ಯಾಶ್ ಬಂದ್ಲು. ಇದು ಬರ್ತ್ಡೇ ಡ್ಯಾಶ್, ಬರ್ತ್ಡೇ ಗಿಫ್ಟ್ ಮನೇಲಿದೆ, ತಗೊಳ್ಳಿ. ಬಾಯ್. ಗುರು, ಇದು ಕೋತಿಗಳು ಸಾರ್, ಕೋತಿಗಳು ಅಲ್ಲ ಗುರು. ಪ್ರೇಮಿ ನಂಬರ್ 1. ಹೋಗು ಗುರು, ಹೇಳು ಪ್ರೀತ್ಸೆ ಪ್ರೀತ್ಸೆ. ಏನಾಯ್ತು? ಹೆದರ್ಕೊಂಡ್ಬಿಟ್ರ ಆನಂದ್? ಇದು ನಾನ್ ನಿಮಗ್ ಕಳಿಸ್ತಿರೋ ಬರ್ತ್ಡೇ ಗಿಫ್ಟ್. ಬ್ಲಾಸ್ಟರ್ ನಿಮ್ಮೇಲ್ ಬಿದ್ದ ಈ ಕಲರ್ ಪೌಡರ್, ಹೂ ಎಲ್ಲ ಕೇವಲ ವಸ್ತುಗಳಲ್ಲ, ನನ್ನ ಹೃದಯ ಅಂತ ತಿಳ್ಕೊಡಿ. ನಿಮ್ಗಿನ್ನೂ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ ಪ್ರೀತಿಸ್ತೀನಿ ಅನ್ನೋಕೆ ನಾನ್ ಇನ್ನೇನ್ ಮಾಡ್ಬೇಕು ಹೇಳಿ? ಪುಟ್ಸಾಮಿ, ಇದೇನಿಲ್ಲ ಇದು? ಡ್ಯಾಶ್ ಅವ, ಫಸ್ಟ್ ಡ್ಯಾಶ್ ಯು, ಈಗ ಬ್ಲಾಸ್ಟ್. ಇದು ಸೈಲೆಂಟ್ ಲವ್ ಅಲ್ಲವಾ, ಸಿಕ್ಕಾಪಟ್ಟಿ ಸೌಂಡ್ ಮಾಡ್ತಿರೋ ವಯೋಲೆಂಟ್ ಲವ್. ನೋವಾ? ಅಯ್ಯೋ ನೋವಲ್ಲವ, ಲವ್ ಪಿರುತಿ. ಇವನ್ ಲವ್ವರು ಇವನ್ ಹುಟ್ಟೊಬ್ಬಕ್ಕೆ ಕಳ್ಸಿರೋ ಗಿಫ್ಟ್ ಇದು. ಇವನ್ಗೋಸ್ಕರ ಅವಳ ಹೃದಯನ ಡಮ್ ಅಂತ ಬ್ಲಾಸ್ಟ್ ಮಾಡ್ಕೊಳಕ್ಕೂ ರೆಡಿ ಅಂತೆ. ಹೌದನ ಪುಟ್ಸಾಮಿ, ನೀನು ಹುಡುಗಿನ ಪಿರೋತಿ ಮಾಡ್ತಿದ್ಯೆ? ಅಯ್ಯವ, ಹುಡುಗಿನ ಪ್ರೀತಿ ಮಾಡದೆ ಇನ್ನೇನು ಹುಡುಗಿನ ಪ್ರೀತಿ ಮಾಡ್ತಾರ? ಅಲ್ಲವಾ ಅದು? ಎಂತ ಪ್ರಶ್ನೆ ಕೇಳ್ತೀಯವ? ಯಾವ್ದಾರ ಮಗ ತಾಯಿ ಹತ್ರ ಬಂದು ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾನ, ಹಂಗೆ ಅವನು ಹೇಳ್ಬೇಕಾಗಿರೋದ್ನ ಹಿಂಗ್ ಹೇಳವನೇ. ತಿಪ್ಪೆ, ಬಾಯ್ಗ್ ಬಂದಾಗೆಲ್ಲ ಮಾತಾಡಬೇಡ ನೀನು. ಅವ ಅದೇನು ಅಂದ್ರೆ, ನೀನ್ ಸುಮ್ಮನ್ ಕುಂತ್ಕೊಳಲ್ಲ. ಲೇ ತಿಪ್ಪೆ, ಅದ್ ಯಾವ ಹುಡುಗಿ ಅಂತ ಹೇಳಲ್ಲ? ಅದೇ ಇವತ್ ದೇವಸ್ಥಾನದಲ್ಲಿ ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನೆ ಸೆಟಪ್ ಮಾಡ್ತಿದ್ಲಲ್ಲ, ಅದೇ ಹುಡುಗಿನೇ. ಯಾರು? ಓಹೋ, ಆ ಗೀತಾ ಅಂತ ಹೇಳಿದ್ಲಲ್ಲ, ಆ ಹುಡುಗಿನ? ಊನವ, ಆ ಗೀತಾನೇ ಈ ಗೀತಾ. ಅವೋ ನನ್ ಮಾತ್ ಕೇಳವು. ಈ ತಿಪ್ಪೆ ಸಹ ಸುಮ್ನೆ ಏನೇನು ಹೇಳ್ತಾವನೆ. ಆ ಹುಡುಗಿ ಯಾರು ಅಂತ ನಂಗೆ ಗೊತ್ತಿಲ್ಲ ಕಣವು. ಅಯ್ಯೋ ಅವ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆಲ್ಲ ಹುಡುಗಿ ಕಳಿಸಿರೋ ಹಳೇ ಗಿಫ್ಟ್ಗಳು, ಹುಷಾರಾಗಿಡು ಅಂತ ಇವನೇ ಹೇಳವನೆ. ಇಲ್ಲಿ ನೋಡಿ, ಐ ಐ ಅಂದ್ರೆ ಅವಳು ಅಂತ ಅರ್ಥ. ರೇ ಸ್ವಾಮಿ ಕೊಡ್ರಿ ಕೊಡ್ರಿ. ಇಲ್ಲಿ ನೋಡಿ, ಯು ಯು ಅಂದ್ರೆ ಇವನು ಅಂತ ಅರ್ಥ. ನೋಡಿ ಇಲ್ಲಿ ಮಧ್ಯದಲ್ಲಿ ಏನು ಅಂತ ಕೇಳವಳೆ, ಗೊತ್ತಾ? ಇವಾಗ ಲವ್ ಅಂತ ಬ್ಲಾಸ್ಟ್ ಮಾಡ್ಬಿಡವಳೆ. ಅವನ್ ಯಾಕ್ಲ ಹೊಡಿತಿದ್ಯಾ? ಇದ್ದಂಗೆ ಹೇಳಿದ್ರೆ ಎದ್ದು ಬಂದ್ ಎದ್ಗೋದ್ರಂತೆ. ಅವ್ನ್ ಹೊಡಿತಾವ್ನೆ ಯಾಕ್ಲಾ? ನಿನ್ ಪಾಲಕ್ ನಾ ಏನ್ ಸತ್ತೋಗಿದ್ನ? ನಾನ್ ತಾವ್ ಹೇಳ್ಬೇಕಾಯ್ತು ಕಣ್ಲಾ. ಅವ್ವ, ನಾನು ವಯಸ್ಸು ಬಂದಿದ್ದೀನಿ, ನನ್ಗೊಂದ್ ಹುಡುಗಿ ಮದುವೆ ಮಾಡು ಅಂತ ನನಗೆ ಹೇಳ್ಬೇಕಾಯ್ತು ಕಣ್ಲಾ. ಹೇಳಿದ್ದೆ ಗಾದನ? ಮೀಸೆ ಬಂದವ್ರಿಗೆ ದಿವಸ ಕಾಣಕ್ಕೆಲ್ವಂತೆ, ದಿವಸ ಕಂಡ್ರೆ ಹಾಳಾಗೋಲಿ. ನಿಂಗೆ ಎತ್ತಳು ಕಾಣಲಿಲ್ಲ ಬಿಡು. ಯಾವ ಮಾತು ಕೇಳೋದು ಬೇಡ. ನಿಂಗೆ ಇಷ್ಟ ದಿವಸ ಎತ್ತಳು ಬೇಕಾಗಿದ್ಲು, ಈಗ ಬೇಕಾಗಿಲ್ಲಲ್ವಾ? ಹೋಗೋಣಪ್ಪ.
ಈಗ ಬಲ್ತ್ಕೊಂಬಿಟ್ಟವನಲ್ಲೋ ಹೌದು. ಬಲ್ತ್ಕೊಂಬಿಟ್ಟವ್ನೆ. ಹ್ಮ್. ಈಗ ಅವ್ವ ಯಾಕೆ ಬೇಕಪ್ಪ? ಯಾಕೆ? ನಿಂಗೆ ಇಷ್ಟ ಬಂದಂಗ್ ಮಾಡಪ್ಪ. ಅವ್ವ. ನಂಗೆ ಗೊತ್ತಿಲ್ಲ, ನಂಗೆ ಇವನು ಹೇಳ್ಬೇಡ. ನಿಂಗೆ ಇಷ್ಟ ಬಂದಂಗ್ ಮಾಡ್ಕೊ. ಅವ್ವ. ಏನ್ ಮಾಡ್ತಾರ ಮಾಡ್ರಿ. ಅವ್ವ. ಅಯ್ಯೋ, ನಿನಗೇನಾಗಿತ್ತು ಮೊದ್ಲೇ ಹೇಳಕ್ಕೆ? ಯಾಕೆ? ಅಷ್ಟೇ ಕೇಳ್ಕೊಂಡು ಅಡಿಗೆ ಮನೆಗೆ ಗೊತ್ತಿಯಲ್ಲ. ಬಾ, ಇವತ್ತು ನಿನಗೆ ಮುದ್ದೆನೇ ಇಲ್ಲ. ಬಾ ಇಲ್ಲಿ ಬಾ, ಇಲ್ಲಿ ಇನ್ನೊಂದ್ ದಿವಸ. ಅಯ್ಯ ಅವ ಅವೋ ಹೈ ಹೈ. ಏನವ ಗಮ್ಮಂತ ವಾಸನೆ ಬತ್ತೈತೆ. ನಾನಿವತ್ತು ಲಕ್ಷ ಹಾಕಿ ಸ್ನಾನ ಸದ್ಯ ಮಾಡಿದ್ದೆ. 50 ಸ್ನಾನ ಮಾಡಿದ್ಯಲ್ಲ, ತುಪ್ಪದಾಗ ಏನಾರು ಮಾಡಿದ್ಯಾ? ನನಗೆ ಫಸ್ಟ್ ನನಗೆ ಪೊಂಗಲು. ಅದೇನವ ನಿಂಗ್ ಪೊಂಗಲ್ ಮಾಡೋಕೆ ಬರಲ್ಲ ಅಂತಿದ್ದೆ, ಅದ್ ಹೆಂಗ್ ಮಾಡ್ದೆ? ಮೊದ್ಲದನ್ ತಿಂದ್ ಹೆಂಗೈತೆ ಅಂತ ಹೇಳಕ್ ಹೇಳ. ಸಖತ್ತಾಗಿದೆ ಕಣವ. ಇದೇನವ ಬೆಳ್ಬೆಳಗ್ಗೆನೆ ಸೀ ಮಾಡ್ಬಿಟ್ಟಿದ್ಯಾ? ಅವ್ವ ಅನ್ಕೊಂಡಿದ್ ಕೆಲಸ ಆಗೋಯ್ತಲ್ಲ, ಅದಕ್ಕೆ ಮಾಡವಳೆ. ಅವ್ವ ಆ ಡ್ಯಾಶು ಮನೆಗೆ ಹೋಗಿ ಹಿಗ್ಗ ಮಗ ಉಗಿದು ಮಾನ ಮರ್ಯಾದೆ ತೆಗೆದು ಅದೇ ಫೋರ್ಸಲ್ಲಿ ಹೋಗಿ ಒಂದು ಸುಂದರವಾದ ಹುಡುಗಿನ ಹುಡುಕಿ ನನ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟವಳೆ. ಅವ ನೀನ್ ಸ್ವಲ್ಪ ಅರ್ಜೆಂಟ್ ಮಾಡ್ದೆ ಅಂತ ಕಾಣುತ್ತೆ. ಏನೋ ಹುಡುಗ್ ಬುದ್ಧಿ ಹಾಗೆಲ್ಲ ಮಾಡಿದ್ಲು, ಅದಕ್ಕೆ ನೀನ್ ಅವ್ರ ಮನೆಗೆ ಹೋಗಿ ಹಾಗೆಲ್ಲ ಗಲಾಟೆ ಮಾಡ್ಬಾರ್ದಾಗಿತ್ತು ಅನ್ಸುತ್ತೆ. ಹೇಯ್, ಇವನ್ ಮಾಡಿದ ಸರಿ, ಇವನ್ ಮಾಡಿದ ತಪ್ಪು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ ಮನೆಗ್ ಸೊಸೆ ಆಗೋಳ್ನ ನಾನೇ ಹುಡುಕಿ ಕರ್ಕೊಂಡ್ ಬಂದಿನಿ ಅಂತ ಹೇಳ. ಸಕ್ಕರೆ ಪೊಂಗಲ್ ಚೆನ್ನಾಗೈತೆ ಅನ್ನಲ್ಲ, ಅದನ್ನ ಮಾಡಿದ್ ನಾನಲ್ಲ, ಆ ಹುಡುಗಿನೇ. ಅವಳನ್ನ ನೋಡಿ ಹೆಂಗವಳೆ ಅಂತ ಹೇಳಕ್ ಹೇಳು. ಅವ್ವ, ಅವ ಇದೇನವ ಇದು? ಮಗ, ನಾನ್ ನಿನ್ ಎತ್ತೋಳು ಕಣ್ಲ. ನೀನ್ ಗೀತನ ಪಿರುತಿ ಮಾಡ್ತಿರೋ ವಿಷಯ ನನಗ್ ಗೊತ್ತಾಯ್ತಿದ್ದಂಗೆ ಇವಳು ನನ್ ಮನೆಗ್ ಸರಿಯಾದ ಸೊಸೆ ಅಂತ ತೀರ್ಮಾನ ತಗೊಂಡು ಕರ್ಕೊಂಡ್ ಬಂದ್ಬಿಟ್ಟು. ಏನೋ ಇದು? ಹೌದು, ಆದ್ರೆ ಅವ್ರ ಹಾಡೋ ಪ್ರತಿ ಹಾಡಿಗೆ ಸಂಭಾವನೆ 10,000 ರೂಪಾಯಿ ಅಲ್ಲ, 25,000. 25,000ನಾ? ಏನ್ ಮೇಡಮ್, ಕನ್ನಡ ಕ್ಯಾಸೆಟ್ ಇಂಡಸ್ಟ್ರಿ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತದ್ರಲ್ಲಿ ನೋಡಿ, ಮಾರ್ಕೆಟ್ ಅನ್ನೋದು ನಾವು ಕ್ರಿಯೇಟ್ ಮಾಡೋದು, ಇದು ಬಿಸ್ನೆಸ್. ದುಡ್ಡು ಮಾಡೋದು ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ. ಆನಂದ್ ಅವರೇ ಬೇಕು ಅಂದ್ರೆ ರೇಟ್ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಆಯ್ತು ಬಿಡಿಯಮ್ಮ, ರೇಟ್ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಬಟ್ ಡೇಟ್ ಪಕ್ಕ ಆದ್ರೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಇನ್ನು ಮುಂದೆ ಅವರ ಡೇಟ್ಸ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಮುಖ್ಯವಾದದ್ದು ಮನಿ. ವೆನ್ ಮನಿ ಕಮ್ಸ್ ಫಾರ್ವರ್ಡ್, ಎವ್ರಿಥಿಂಗ್ ಗೋಸ್ ಬ್ಯಾಕ್ವರ್ಡ್. ಗೀತಾ ಅವ್ರೆ, ನೀವ್ ಇಂಥವ್ರನ್ನೆಲ್ಲ ಯಾಕೆ ಕರೆಸ್ತೀರಾ? ಕ್ಯಾಸೆಟ್ ಇಂಡಸ್ಟ್ರಿಯಲ್ಲಿ ಡೂಪ್ಲಿಕೇಟ್ ಕ್ಯಾಸೆಟ್ ಮಾಡೋರೇ ಇವರೆಲ್ಲ ಒಳ್ಳೆ ಜನ ಅಲ್ಲ. ನೋಡ್ತಿಪೆ ಸ್ವಾಮಿ, ಈ ಪ್ರಪಂಚದಲ್ಲಿ ಯಾರು ಪರ್ಮನೆಂಟ್ ಒಳ್ಳೆಯವರು ಅಲ್ಲ, ಪರ್ಮನೆಂಟ್ ಕೆಟ್ಟವರು ಅಲ್ಲ. ನಾವು ನೋಡ್ಬೇಕಾಗಿರೋದು ನಮಗೆ ಯಾರಿಂದ ಲಾಭ ಬರುತ್ತೆ ಅನ್ನೋದು ಮಾತ್ರ. ಯಾರು ನಮಗ್ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ಡೇಟ್ಸ್ ಕೊಡ್ಬೇಕು. ಹಂಗಂತ ಇಂಥ ತಗಡಿಗಳಿಗೆಲ್ಲ ಆಡ್ಬಿಟ್ರೆ ನಮ್ಮ ಆನಂದ್ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ ನಿಮ್ಗೆ? ಏನೂ ಆಗಲ್ಲ. ಜನ ಆನಂದ ಹಾಡ್ಗೋಸ್ಕರ ಕ್ಯಾಸೆಟ್ ತಗೋತಾರೆ ಹೊತ್ತು ಕ್ಯಾಸೆಟ್ ಕಂಪನಿ ನೋಡಲ್ಲ. ಆದ್ರೂ ಇದನ್ನೆಲ್ಲ ಮಾಡಕ್ ಮುಂಚೆ ಆನಂದ ಒಂದ್ ಮಾತು ಕೇಳ್ಬೇಕಿತ್ತು. ಹೌದವ್ವ, ಅವನು ಒಂದ್ ಮಾತು ಕೇಳಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತದೆ. ಅಮ್ಮ, ಆನಂದ್ ಮಗು ಇದ್ದ ಹಾಗೆ, ಅವ್ರಿಗೆ ಈ ಬಿಸ್ನೆಸ್ ಸೂಕ್ಷ್ಮಗಳು ಅರ್ಥ ಆಗಲ್ಲ. ಅವ್ರಿಗೆ ನಾನ್ ಹೇಳ್ತೀನಿ, ನೋಡ್ತಾ ಇರಿ, ಆನಂದ್ ಅಂದ್ರೆ ಬರೀ ಕರ್ನಾಟಕ ಅಲ್ಲ, ಬಾಂಬೆ, ನ್ಯೂಯಾರ್ಕ್, ಲಂಡನ್ ಎಲ್ಲ ಕಡೆ ಫೇಮಸ್ ಆಗ್ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಮ್ಮ. ಆಯ್ತವ, ಹೆಂಗೂ ನೀನ್ ಅವನ್ನ ಮದುವೆ ಮಾಡ್ಕೊಳ್ಳೋಳು. ಏನ್ ಮಾಡಿದ್ರೆ ಅವ್ನ್ ಒಳ್ಳೇದಾಯ್ತದೆ ಅನ್ನೋದನ್ನ ಯೋಚನೆ ಮಾಡವ. ಆನಂದ್, ಎಲ್ಲಪ್ಪ ಹೋಗಿದೆ? ಅಲ್ಲ ಯಾಕೆ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅದು ಮನೋಹರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್, ಆಸ್ಪತ್ರೆಯಲ್ಲಿ ಇದ್ದಾರೆ. ಬಾ. ಸರಿ ಹೋಗಿ ಪ್ಲೀಸ್, ಸರಿ ಹೋಗಿ, ಡಿಸ್ಟರ್ಬ್ ಮಾಡ್ಬೇಡಿ. ಕೇಳಿ ಸರಿ ಹೋಗಿ. ಸಿಸ್ಟರ್? ಹೋಗಿ, please. ಮನೋಹರ್ ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ICU ನಲ್ಲಿದ್ದಾರೆ, ಹೋಗಿ ನೋಡಿ. ಸರಿ ಹೋಗಿ. ನೋಡುವ, ಆ ರೂಮ್ ಹೋಗಿ ಬಟ್ಟೆ ಬದಲಾಯಿಸ್ತ. ನೀನ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಅವನಿಗೆ ನಾನು ಹೇಳ್ತೀನಿ. ಹೋಗ್. ವಾವ್. ಅದಕ್ಕೆ ನಾನು ಹಳ್ಳಿ ಗುಗ್ಗು ಅನ್ನೋದು. ಬೆಂಗಳೂರು ಸಿಟಿಯಲ್ಲಿ ಗುರುತು ಪರಿಚಯ ಇಲ್ದೇ ಇರೋರ್ನ ಒಳಗ್ ಬಿಟ್ಕೊಂಡ್ರೆ ಏನೇನ್ ಅನಾಹುತ ಮಾಡ್ತಾರೋ. ಲೇ ತಿಪ್ಪೆ, ಎಲ್ಲೋ ಒಬ್ಬೊಬ್ರು ಕೆಟ್ಟ ಜನ ಇರ್ತಾರೆ ಅಂದಾಕ್ಷಣಕ್ಕೆ ಎಲ್ರು ಒಂದೇ ಅನುಮಾನದಷ್ಟು ನೋಡಕ್ ಆಯ್ತಿದೆನಲ್ಲ. ಆ ಹುಡುಗಿ ನೋಡಿರೆ ನಂಗೇನೋ ಹಂಗನ್ಸ್ತಿಲ್ಲ ಕಣಪ್ಪ.
ಊರ್ ಬಿಟ್ಟು ಊರಿಗೆ ಬಂದವಳೆ ಇಂಥ ಮಳೆಲಿ ಎಲ್ಲೋಯ್ತೋಳ? ನಮ್ಮಪ್ಪ ಅಮ್ಮನಿಗೆ ನಾನು ಒಬ್ಳೆ ಮಗಳು. ಈಗ 2 ವರ್ಷದಿಂದ ನಮ್ಮಪ್ಪ ತೀರಿ ಹೋದ್ರು. ಈಗ 1 ವರ್ಷದಿಂದ ನಮ್ಮ ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗಿದೆ. ಇದ್ಬದ್ ದುಡ್ಡೆಲ್ಲ ಖರ್ಚು ಮಾಡಿ ಹುಬ್ಳಿಲಿ ಔಷಧಿ ಕೊಡಿಸ್ದೆ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಬೆಂಗಳೂರು ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಗುಣ ಆಗತ್ತೆ ಅಂತ ಇಲ್ಲೂ ಕರ್ಕೊಂಡು ನಾನು ತೋರಿಸ್ಕೊಂಡು ಹೋದೆ. ಆದ್ರೆ ಇವತ್ತು ಡಾಕ್ಟ್ರು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಊರಿಗೆ ವಾಪಸ್ ಹೊರಟಿದ್ದೀನಮ್ಮ. ನಿಮ್ಮ ಅವ್ವನ್ಗೆ ಆಪರೇಷನ್ ಮಾಡಿದೆ, ಕಾಯಿಲೆ ವಾಸಿ ಆಯ್ತದನವ? ಹಾಗಂತ ಡಾಕ್ಟ್ರು ಹೇಳಿದಾರಮ್ಮ. ಆದ್ರೆ ಅದನ್ ಮಾಡೋದಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಅದನ್ನ ಕೊಡಿಸೋ ತನಕ ಆಪರೇಷನ್ ಮಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಮ್ಮ. ನೋಡಮ್ಮ, ಯಾವಾಗ ಏನೇನು ಆಗ್ಬೇಕು ಅಂತ ಡಿಸೈಡ್ ಮಾಡೋನು ಆ ಮೇಲಿರೋ ಪರಮಾತ್ಮ. ನೀವು ಸದ್ಯಕ್ಕೆ ಎಲ್ಲೋ ಹೋಗ್ಬೇಕು ಅಂತ ಅರ್ಜೆಂಟಾಗಿ ಡಿಸೈಡ್ ಮಾಡ್ಬಿಡಿ, ನಾನು ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಏಯ್ ಸುಮ್ಕಿರೋ. ಆ ಹುಡುಗಿಗೆ ಈ ಊರಲ್ಲಿ ಯಾರು ಇಲ್ಲ ಅಂತ ಹೇಳಿ ಕೇಳಿಸ್ಲಿಲ್ವಾ? ಎಲ್ಗೆ ಅಂತ ಹೋಯ್ತಾಳು? ಮಳೆ ಬೇರೆ ಬತ್ತಾದೆ. ನೋಡುವ, ನೀನೀಗ ಇಲ್ಲೇ ಇದ್ಬಿಡು. ನಾಳೆ ಬೆಳಕರಿತಿದ್ದಂಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ನನಗೆ ಗೊತ್ತಿತ್ತು, ಆನಂದ್ ಲಯನ್ ಹಾರ್ಟೆಡ್ ಮ್ಯಾನ್. ಎಂತ ಪ್ರಾಬ್ಲಮ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ ಹೇಗ್ ಫಿನಿಕ್ಸ್ ತರ ಮತ್ತೆ ರೈಸ್ ಆಗ್ಬಿಟ್ರು. ಅಯ್ಯಯ್ಯಯ್ಯೋ, ಅದಕ್ಕೆ ಅಲ್ವೇ ನೀವೀಗ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ ಬಂದ್ಬಿಟ್ಟಿರೋದು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಗ್ರಿಮೆಂಟ್ ನಲ್ಲಿ ಇರೋದನ್ನೆಲ್ಲ ನೀವು ಒಂದ್ಸಲಿ ಓದ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಆಯ್ತು ಸರ್, ನಾವು ನಿಮಗೆ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀವಿ. ಅದು ನೀವು ಹಾಡೋ ಹಾಡಿಗೆ ನಾವು ಕೊಡ್ತಾ ಇರೋ ಪೇಮೆಂಟ್ ಅಲ್ಲ ಸರ್, ಎಕ್ಸ್ಟ್ರಾ ಮನಿ. ಈ ರೀತಿ ನಾವು 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡೋಣ. ನಮ್ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ನಮ್ ಕಂಪ್ನಿ ಮಾತ್ರ ಹಾಡ್ಬೇಕಷ್ಟೇ. ಅಮ್ಮ, 1 ನಿಮಿಷ ಬರ್ತೀರಾ? ಇನ್ನೇನ್ ಸರ್, ಅಗ್ರಿಮೆಂಟ್ ಸೈನ್ ಮಾಡ್ಬೋದಲ್ಲ? ಓಕೆ ಸರ್. ಮಗ, 1 ನಿಮಿಷ ತಡಿಯಪ್ಪ. ಇವತ್ತು ದಿನ ಚೆನ್ನಾಗಿಲ್ವಂತೆ, ಒಂದ್ ಒಳ್ಳೆ ದಿನ ನೋಡಿ ಒಪ್ಪಂದ ಮಾಡ್ಕೊಂಡ್ರಾಯ್ತು. ಆಯ್ತವ, ತಗೊಳ್ಳಿ ಸರ್. ಆಯ್ತಮ್ಮ, ತಾವ್ ಹೇಗ್ ಹೇಳ್ತಾರೋ ಹಾಗೆ ಆಗ್ಲಿ. ಆಯ್ತು ಸರ್, ಆದ್ರೆ ನೀವು ಮಾತ್ರ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಓಕೆ ಸರ್. ದುಡ್ಡಿನ ಪ್ರಾಬ್ಲಮ್ ಇದ್ರೆ ನೆಗೋಷಿಯೇಟ್ ಮಾಡೋಣ. ಶೋರ್. ನಾನಿನ್ ಬರ್ತೀನಿ, ನಿಮ್ Thank ಜೊತೆ you. ಟಚ್ ಅಲ್ಲಿ ಇರ್ತೀನಿ ಸರ್. ಓಕೆ, ಬರ್ತೀವಿ ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಬರ್ತೀವಮ್ಮ. ಅವ್ವ, ಹಾ? ಯಾಕವ್ವ ಈ ತರ ಮಾಡ್ದೆ? ನಾನೇ ಹೀಗ್ ಮಾಡೋಕ್ ಹೇಳ್ದೆ. ನೀನಾ? ಯಾಕೆ? ಕೇವಲ 10 ಲಕ್ಷ ರೂಪಾಯಿಗೋಸ್ಕರ ಆನಂದ್ ತಮ್ಮನ್ ತಾವು ಬೇರೆಯವ್ರಿಗೆ ಮಾರ್ಕೊಳ್ಳೋದು ಒಳ್ಳೇದಲ್ಲ ಅನ್ನಿಸ್ತು. ಅದಕ್ಕೆ ಅಂದ್ರೆ ಈ ಅಗ್ರಿಮೆಂಟ್ ನಿಂದ ಆನಂದ್ ಆ ಕಂಪನಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಹೊರತು ಆ ಕಂಪನಿ ಇವ್ರ ಕಂಟ್ರೋಲ್ ನಲ್ಲಿ ಇರಲ್ಲ. ಇದ್ರಲ್ಲಿ ಆನಂದ್ ಬೇರೆ ಕಂಪನಿಗೆ ಹಾಡಬಾರ್ದು ಅಂತ ಕಂಡೀಷನ್ ಇದೆಯೇ ಹೊರತು ಆ ಕಂಪನಿ ಬೇರೆಯವ್ರಿಗೆ ಹಾಡಿಸಬಾರ್ದು ಅಂತ ಕಂಡೀಷನ್ ಇಲ್ವಲ್ಲ. ಇವತ್ತು ಆನಂದ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಆ ಕಂಪನಿಯವರು ವರ್ಷಕ್ಕೆ ಮಿನಿಮಮ್ ಅಂದ್ರೂ 10 ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾರೆ. ಆದ್ರೆ ಅವರು ಇವ್ರಿಗೆ ಕೊಡ್ತಾ ಇರೋದು ಕೇವಲ 10 ಲಕ್ಷ. ಅಯ್ಯೋ, ಅದ್ರಲ್ಲಿ ಏನಮ್ಮ ತಪ್ಪು? ಬಂಡವಾಳ ಹಾಕ್ತಾರೆ, ಲಾಭ ತಗೋತಾರಪ್ಪ. ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರು ಯಾವ ಇನ್ವೆಸ್ಟ್ಮೆಂಟು ಮಾಡಲ್ಲ. ಅವ್ರ ಬಂಡವಾಳನೇ ಆನಂದ್ ಅನ್ನೋ ಹೆಸರು. ಇದ್ರ ಜೊತೆಗೆ ಬೇರೆಯವ್ರಿಗೆ ಹಾಡಬಾರ್ದು ಅಂತ ಆನಂದ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇವ್ರ ಗುಡ್ ವಿಲ್ ನ ಪೂರ್ತಿ ಅವರೇ ಯೂಸ್ ಮಾಡ್ಕೋತಾರೆ. ಈ ರೀತಿ ಬೇರೆಯವರು ನಿಮ್ಮಿಂದ ಅನುಕೂಲ ಮಾಡ್ಕೊಂಡು ಲಾಭ ಮಾಡ್ತಿರ್ಬೇಕಾದ್ರೆ ನಾವೇ ಯಾಕೆ ಒಂದು ಕ್ಯಾಸೆಟ್ ಕಂಪನಿ ಓಪನ್ ಮಾಡಬಾರದು? ಅವ್ವ, ಸಂಗೀತ ಹೇಳ್ತಾ ಇರೋದು ಸರಿಯಾಗಿದೆ ಕಣವ. ನಾವು ನಮ್ದೇ ಒಂದು ಕಂಪ್ನಿ ಶುರು ಮಾಡೋಣ. ಅದಕ್ಕೆ ಅಪ್ಪನ ಹೆಸರು ಇಡೋಣ. ಗುರು, ಓಹೋ, ಏನಣ್ಣ ಸಿಕ್ಕಾಪಟ್ಟೆ ಡೀಪ್ ಫೀಲಿಂಗ್ ಅಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಏನಿಲ್ಲಪ್ಪ. ಏನೂ ಇಲ್ವಾ? ನೀನ್ ನೋಡಿದ್ರೆ ನನ್ಗೆ ಹಂಗ ಅನಿಸ್ತಾ ಇಲ್ವೇ? ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಅದೇನು? ಅದೇನಿಲ್ಲ ಬಿಡಪ್ಪ. ಏನಿಲ್ವಾ? ಸರಿ ಬಿಡಪ್ಪ, ಏನಿಲ್ಲ ಅಂದ್ಮೇಲೆ ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ನಾನ್ ಬರಲ್ಲ. ಏಯ್! ಅದು ಅದೇ 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 ಅದೇನು ಅಂತ ಕೇಳ್ತಾ ಇರೋದು. ಅಲ್ಲ, ಅದು ನಮ್ ಸಂಗೀತನ ಬಗ್ಗೆ ನಿಂಗೇನ್ ಅನ್ಸುತ್ತೆ? ಏನನ್ಸುತ್ತೆ? ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಂದು ಚೂರು ಅಹಂಕಾರ ಇಲ್ಲ, ಒಳ್ಳೆ ಫ್ಯೂಚರ್ ಇದೆ ಅನ್ಸುತ್ತೆ. ಅದಲ್ಲಪ್ಪ,
ನನ್ನ ಸಂಗೀತ ಕಾಂಬಿನೇಷನ್ ಹೇಗಿದೆ? ಏ, ಅದನ್ನ ನಾನೇನೇ ಹೇಳಿ, ಇಡೀ ಕರ್ನಾಟಕದ ಜನತೆನೇ ಹೇಳ್ತಾ ಇದೆ, ನಿಮ್ಮಿಬ್ಬರದು ಸೂಪರ್ ಜೋಡಿ, ವಾಯ್ಸ್ ಮೇಡ್ ಫಾರ್ ಈಚ್ ಅದರ್ ಅಂತ. ಅದೇನೋ ಸರಿ, ಹಾಗೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸಲ್ವಾ? ಓಹೋ, ನೀವ್ ಆ ರೂಟಲ್ಲಿ ಬರ್ತಾ ಇದ್ದೀರಾ ಬ್ರದರ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಹೊಸ ಲವ್ ಸ್ಟೋರಿನಾ? ಏ ಇಲ್ಲ, ಹಾಗೇನಿಲ್ಲ. ಸಂಗೀತ ನನ್ನ ಜೀವನದಲ್ಲಿ ಬಂದು ನನಗ್ ಸಹಾಯ ಮಾಡಿದಾಗ ನನಗೆ ಅವಳ ಬಗ್ಗೆ ಅಭಿಮಾನ ಬಂತು. ನಾನು ಇದನ್ನ ಬರೀ ಅಭಿಮಾನ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಬ್ಲೈಂಡ್ ಸ್ಕೂಲ್ ಬೆನಿಫಿಟ್ ಶೋನೆ ಅವಳು ನನ್ನ ಜೊತೆ ಆಡೋ ಕೊನೆ ಪ್ರೋಗ್ರಾಮ್. ಅದಾದ್ಮೇಲೆ ಅವಳು ಊರು ವಾಪಸ್ ಹೊಟ್ಟೋಗ್ತಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಯಾಕೋ ಒಂಥರ ಆಗ್ತದೆ ಕಣೋ. ಇದುವರೆಗೂ ನನ್ನ ಜೀವನದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಅವಳು ಆಮೇಲೆ ನನ್ನ ಜೊತೆ ಇರಲ್ಲ ಅನ್ನೋದನ್ನ ನನ್ನ ಮನ್ಸು ಒಪ್ಕೋತಾನೆ ಇಲ್ಲ. ಇದ್ಯಾಕೆ ಈಗ ಆಗ್ತಾ ಇದೆ ಅಂತ ನಾನು ಬಹಳ ಯೋಚನೆ ಮಾಡಿದ್ಮೇಲೆ ನನ್ಗೀಗ ಅನ್ನಿಸ್ತಾ ಇದೆ, ನಾನು ನಂಗೆ ಗೊತ್ತಿಲ್ಲದೆ ಸಂಗೀತನ ಪ್ರೀತಿಸ್ತಾ ಇದ್ದೀನಿ. ಸಂಗೀತ ಇಲ್ಲದೆ ನನ್ನ ಜೀವನ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ವಿಷಯ ನಮ್ಮನ್ನ ಹತ್ರ ಹೇಳೋಣ ಅಂತಂದ್ರೆ ನಂಗೆ ಧೈರ್ಯನೂ ಇಲ್ಲ. ಅದಕ್ಕೆ ನೀನೇ ಅಮ್ಮನ ಹತ್ರ ಮಾತಾಡಿ ನಾನು ಸಂಗೀತನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀಯಾ? ಅಯ್ಯೋ ಬೇಗ ಬಾಪ, ಎಲ್ಲ ಹೊರಟೋಗಿದ್ದಾರೆ ಫಂಕ್ಷನ್. ಟಿಎಸ್ ಅವನ ಹತ್ರ ಸಂಗೀತ ಬಗ್ಗೆ ಮಾತಾಡಕ್ ಹೇಳಿದ್ನಲ್ಲ, ಮಾತಾಡಿದ್ಯಾ? ಏನ್ ಹೇಳಿದ್ರು? ಅವ್ವ ಹೇಳ್ದಂಗೆ ಇವನಿಗೆ ಸುಳ್ಳು ಹೇಳೋದೇ ಕರೆಕ್ಟ್. ನಮ್ಮ ಆನಂದ್ ಚೆನ್ನಾಗಿರ್ಬೇಕಷ್ಟೇ. ಟಿಎಸ್ ನಾನು ಹೇಳಿದ್ ಕೇಳಿಸ್ತಾ? ಕೇಳಿಸ್ತು. ಏನೋ ಏನು? ಸಂಗೀತ ಮದುವೆಗೆ ಒಪ್ಕೊಂಡ್ಲಂತ? ಸಂಗೀತ ಮದುವೆಗೆ ಒಪ್ಕೊಂಡ್ಬಿಟ್ಲಂತೆ. ಹೌದಾ? ಒಪ್ಕೊಂಡ್ಬಿಟ್ಲಂತೆ. ಎಸ್